ನೋಡಿ, ರಾಜ್ಯದ ನಮ್ಮ ಕೋರ್ ಕಮಿಟಿ ತೀರ್ಮಾನ ಮಾಡಿದಿರಿ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಶಾಸಕರ ಮನೆ ಮೇಲೆ ಶಾಸಕರಿಗೆ ಗುಂಡಾಕಿ ಕೊಲ್ಲುವಂತ ಪ್ರಯತ್ನ ಮಾಡಿರೋದು ಇದು ಅಕ್ಷಮ್ಯ ಅಪರಾಧ. ಅಂದರೆ ಬಳ್ಳಾರಿ ಅಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಮುಖ್ಯವಾಗಿ ಅದ್ರ ಜೊತೆ ಕೋಗಿಲು ವಿಚಾರ ಇರ್ಬೋದು, ಅದನ್ನು ಮಾಡ್ತಾ ಇದ್ರಿ. ಇಲ್ಲಿ ಮೈಸೂರಲ್ಲೂ ಕೂಡ ಈ ಡ್ರಗ್ ಸಂಬಂಧಪಟ್ಟಂತೆ ಡ್ರಗ್ ಹಾವಳಿಯಿಂದ ಕರ್ನಾಟಕ ನಲುಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಸೀಸ್ ಮಾಡ್ತಾರೆ, ಮಹಾರಾಷ್ಟ್ರದವ್ರು ಬಂದು ಬೆಂಗಳೂರಲ್ಲಿ ಸೀಸ್ ಮಾಡ್ತಾರೆ. ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ನಾವು ಸಹಕಾರ ಕೊಡ್ತೀರಿ ಅಂತ. ಅಂದ್ರೆ ಈಗ ಮಹಾರಾಷ್ಟ್ರದವ್ರು ಬಂದರೆ ಉಳಿದ ಎಲ್ಲಾ ರಾಜ್ಯದವ್ರು ಬರಲಿ, ಬಂದೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ಲಿ, ನಾವು ಸಹಕಾರ ಕೊಡ್ತೀರಿ ಅನ್ನೋ ಒಂದು ಕೇರ್ಲೆಸ್ ಉತ್ತರ ಇದು. ನಮ್ಮ ಗೃಹ ಸಚಿವರು ಗೊತ್ತಿದೆಯಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ, ನೋಡೋಣ ಮಾಡೋಣ ಅಷ್ಟೇ. ಫ್ಲೆಕ್ಸು ನಾಮಕಾವಸ್ಥೆ ಅಷ್ಟೇ. ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದು ಪ್ರೀ ಪ್ಲಾನ್ಡ್. ಯಾಕೆಂದ್ರೆ ಇನ್ನ ಚುನಾವಣೆ 2 ವರ್ಷ ಇದೆ. ಈಗ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಹೊಟ್ಟೆ ಉರಿಯಿಂದ ಈಗ ಫ್ಲೆಕ್ಸ್ ಅನ್ನ ತಂದು, ಯಾರೋ ಅವರ MLA ಮನೆ ಇರೋದು ಇಲ್ಲಿಂದ ಅಲ್ಲಿಗೆ 4 ಕಿಲೋಮೀಟರ್ ದೂರ, ಜನಾರ್ದನ್ ರೆಡ್ಡಿ ಮನೆಗೂ ಅವ್ರಿಗೂ 4 ಕಿಲೋಮೀಟರ್ ದೂರದಲ್ಲಿದೆ ಅವ್ರ ಮನೆ. ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಬಂದು ಫ್ಲೆಕ್ಸ್ ಹಾಕಾಗ್ಬೇಕು. ಅವರು ಖ್ಯಾತೆ ಕೀಳ್ಬೇಕು ಅಂತಾನೆ ಬಂದ್ ಹಾಕಿದ್ದಾರೆ. ಗುಂಡಾರಿದೆ ಅಲ್ಲ, 7-8 ಗುಂಡು. ಮೊದ್ಲೇನ್ ಹೇಳಿದ್ರು ಕಾಂಗ್ರೆಸ್ ಅವರು, ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಹೇಳಿದ್ರು, ಬಂದೂಕನೂ ಕಾಂಗ್ರೆಸ್ಸೆ, ಒಡೆದವನು ಕಾಂಗ್ರೆಸ್ಸೆ, ಬುಲೆಟ್ಟು ಕಾಂಗ್ರೆಸ್ಸೆ, ಸತ್ತೋನು ಕಾಂಗ್ರೆಸ್ಸೆ. ಯಾರಿಗೋಸ್ಕರ ರೆಡಿ ಮಾಡಿದ್ರೆ ಬುಲೆಟ್ನ? ಡೈರೆಕ್ಟ್ ಆಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬುಲೆಟ್ ಹಾರಿಸ್ತಾ ಇರೋದು ನೀವೇ ತೋರಿಸಿದಿರಲ್ಲ, ಎಲ್ಲ ಮಾಧ್ಯಮದವರು. ಆ ವಿಚಾರದಲ್ಲಿ ಮಾಧ್ಯಮದವರೇ ಪ್ರಮುಖ ಪಾತ್ರ ಅಂತ ಅನ್ಸ್ತತೆ. ಎಲ್ಲಾ ಸಾಕ್ಷಿಗಳು ಮಾಧ್ಯಮದಲ್ಲೇ ಬಂತು, ಫಸ್ಟ್ ಡೇನೆ ಬಂದ್ಬಿಡ್ತು. ಆದ್ರೂ ಸರ್ಕಾರ ತನಿಖೆ ಅಂತ 1 ವಾರ ಆದ್ಮೇಲೆ ಬುಲೆಟ್ ಹಾರಿದ್ರ ಬಗ್ಗೆ ಹೇಳ್ತಾರೆ. ಅದರಿಂದ ಬಳ್ಳಾರಿಯಲ್ಲೇ ನಾವು ದೊಡ್ಡ ಹೋರಾಟವನ್ನ 17ನೇ ತಾರೀಕು ಮಾಡುವಂತ ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ಇಲ್ಲ ಸಮಾವೇಶ ಆ ತರದ್ದು 4-5 ಸಮಾವೇಶಗಳು ಈಗಾಗಲೇ ತೀರ್ಮಾನ ಆಗಿದೆ. ಒಂದು ಬಳ್ಳಾರಿ, 2ನೇದು ಮೈಸೂರು, ಉಳಿದಂತದ್ದು ಎಲ್ಲಾನು ಕೂಡ ಮುಂದಿನ ದಿನದಲ್ಲಿ ಹೇಳ್ತೀವಿ ನಾವು. ಇಲ್ಲ, ತೀರ್ಮಾನ ಪಾರ್ಟಿ ತೀರ್ಮಾನ. ಪಾದಯಾತ್ರೆ ಯಾವ ಟೈಮಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅದು ಪೊಲಿಟಿಕಲ್ ತೀರ್ಮಾನ. ನಾವು ಮಾಡ್ತೀರಿ ಯಾವಾಗ ಮಾಡಬೇಕು ಅನ್ನೋದು. ಮೈಸೂರು ಡೇಟ್ ಕೊಟ್ಟಿದ್ದೀರಿ, ಇದರಲ್ಲೇ ಮಾಡ್ತೀರಿ. ಮೈಸೂರದು ಡೇಟು ಇಲ್ಲಪ್ಪ, 31 ಜನವರಿ 31 ಮೈಸೂರು, ಜನವರಿ 31 ಮೈಸೂರು. ಆಮೇಲೆ ಗೃಹಲಕ್ಷ್ಮಿದು ಹೋರಾಟ ಮಾಡ್ತಾ ಇದ್ದೀರಿ, ಅದು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀರಿ. ತೀರ್ಮಾನ ಮಾಡ್ತೀರಿ, ಅದು ಸಮಾವೇಶನ, ಪಾದಯಾತ್ರೆನ, ಧರಣಿನ ಎಲ್ಲ ತೀರ್ಮಾನವನ್ನ ನಮ್ಮ ಮೈಸೂರು ಕಾರ್ಯಕರ್ತರು ಮುಖಂಡರೆಲ್ಲ ತೀರ್ಮಾನ ಮಾಡ್ತಾರೆ. ಹೇಳಪ್ಪ, ನೀನೊಬ್ಬನೇ ಇರ್ಬೇಕು ಹೇಳ್ದೆ ಇರೋನು. ದಿನನಿತ್ಯ ನಡೀತಾ ಇತ್ತಲ್ಲಪ್ಪ, ಸತ್ಯವೇ ನಮ್ಮ ತಾಯಿ ತಂದೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅಂತ ದಿನ DK ಶಿವಕುಮಾರ್ ಹೇಳ್ತಾನೆ ಇದಾರಲ್ಲ. ಯಾಕೆ ನಿಜ ಆಗ್ತಾ ಇದೆಯಲ್ಲ, ಅವರೇ ಹೇಳ್ತಾ ಇದಾರಲ್ಲ. ಬಿಟ್ಕೊಡು ಅಂತ ನಾನ್ ಕೇಳ್ತಾ ಇದ್ದೀನ. ಈಗ ನಾನು ಒಬ್ಬನೇ ಹೇಳದ್ನ, ಕಾಂಗ್ರೆಸ್ ಅವ್ರು ಎಷ್ಟು ಜನ ಹೇಳಿದ್ರು? ಅಲ್ಲಲ್ಲ, ನಾನು ಹೇಳಿರೋ ಭವಿಷ್ಯ ನಿಜ ಆಗಿದೆ. ಈಗಾಗಲೇ ಎಲ್ಲ ಪ್ರೋಸೆಸ್ ಶುರುವಾಗಿದೆಯಲ್ಲ.
ಬದಲಾವಣೆಯ ಪ್ರೋಸೆಸ್. ಸಿದ್ದರಾಮಯ್ಯ ಯಾಕೆ ನಾನೇ ಇರ್ತೀನಿ ಯಾಕೆ ಹೇಳ್ಬೇಕು? ಅವಶ್ಯಕತೆ ಇದೆಯಾ ಹೇಳಕ್ಕೆ? ಬದಲಾವಣೆ ಬಂದಿರೋದ್ರಿಂದ ನೆನ್ನೆನೆ ಹೇಳಿದಿರಲ್ಲ, ಅಗ್ರಿಮೆಂಟ್ ಇದೇನೋ ಲೀಸ್ ಅಷ್ಟೇ, ಲೀಸಲ್ಲಿ ಇದ್ದಾರೆ. ಲೀಸ್ ಅವಧಿ ಮುಗಿದ ತಕ್ಷಣ ಕೊಡ್ಬೇಕು, ಕೊಡ್ತಾರೆ. ಶುರುವಾಗ್ಬಿಟ್ಟಿದೆಯಲ್ಲ ಅವಾಗೆ. ಇನ್ನೇನು ಎನಿ ಟೈಮ್ ಸಿದ್ದರಾಮಯ್ಯ ಹೇಳಿದಲ್ಲ, ಅವ್ ಯಾವಾಗ ಹೇಳಿದ್ರು ಕೇಂದ್ರದವ್ರು ಅವಾಗ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನೋಡಪ್ಪ, ಕ್ರಾಂತಿ ಅಂತೂ ಶುರು ಆಯ್ತಲ್ಲ, ನವೆಂಬರ್ ಕ್ರಾಂತಿ ಅಂತ ನಾನು ಹೇಳಿದ್. ನವೆಂಬರ್ ಕ್ರಾಂತಿ ಶುರು ಆಗಿದೆ, ಸಂತೋಷ ಬೀಳಿ. ಅದಕ್ಕೋಸ್ಕರ ಬದಲಾವಣೆ ಆಗ್ತೈತೆ. ಅದು ಡಿ ಕೆ ಶಿವಕುಮಾರ್ ಕೇಳ್ಬೇಕು. ಅವ್ರು ಯಾರ್ಯಾರು ಮಾಡ್ಕೊಂಡಿದ್ರಲ್ಲ ಲೀಸ್ ಅಗ್ರಿಮೆಂಟ್ ಗೆ ಸೈನ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು. ಅದು ಅವ್ರ ಪಾರ್ಟಿಯಲ್ಲಿ ಇರ್ಬೇಕು, ಅದಕ್ಕೆ ಹೇಳ್ತಾವ್ರಷ್ಟೇ. ಅವ್ರ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರ ರಾಜಕೀಯ ಸಮಸ್ಯೆ ಅದು, ನಮಗ್ ಸಮಸ್ಯೆ ಅಲ್ಲ ಅದು. ಒದ್ ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ ಅಸೆಂಬ್ಲಿಯಲ್ಲಿ, ಒದ್ ಕಿತ್ಕೊಂಡು ಅವ್ರಿಗೆ ಅವ್ರ ಪಾರ್ಟಿ ಆದ್ರೇನು ಯಾವ ಇದೇನು ಸಮಸ್ಯೆಗಳು? ಓಕೆನಾ? ಅವ್ರ ಕ್ಯಾರೆಕ್ಟರ್ ಹಂಗೆ, ಅದೇನೋ ಹೇಳ್ತಾರಲ್ಲ ಹುಣಸೆ ಹಣ್ಣು, ಅದೇನೋ ಹೇಳ್ತಾರಲ್ಲ ಹಂಗ ಉಳಿ ಹೋಗಲ್ಲ ಅವ್ರದ್ದು. ಹಂಗೆ ಅವ್ರದ್ದೇ ಕರೆಕ್ಟ್, ಅದೇ ಹೇಳುದು. ಎಲ್ಲ ನವೆಂಬರ್ ಕ್ರಾಂತಿಗೋಸ್ಕರ ಕಾಯ್ತಾ ಇದಾರೆ ಅವರು. ಎಲೆಕ್ಷನ್ಗೂ ಅವರು ಅದೇ ಇಟ್ಕೊಂಡ್ರೆ, ಈ ಕ್ರಾಂತಿ ಈ ವಾಂತಿ ಆತದ ಭ್ರಾಂತಿ ಆತದ ಅದ್ರ ಮೇಲೆ ಈ ಎಲೆಕ್ಷನ್ಸ್ ಎಲ್ಲ ಮಾಡೋದು ಈಗ. ನಿನ್ಗೆ ಯಾಕಪ್ಪ ಡೌಟ್ ಬಂತು? ಆ ಪ್ರಾಬ್ಲಮ್ ಇದ್ದಾಗ ಹೇಳ್ತೀನಿ ನಾನು. ನಾನೇನ್ ಹೇಳಿದ್ನಾ, ಕೊಟ್ಟ ಮಾತಿಗೆ ತಪ್ಪಿ ನಡಿಬಾರ್ದು, ಅದೇನೋ ವರ್ಲ್ಡ್ ಈಸ್ ವರ್ಲ್ಡ್. ನಾನು ಹೇಳಿದ್ನ ವರ್ಲ್ಡ್ ಈಸ್ ವರ್ಲ್ಡ್ ಅಂತ. ಮೊನ್ನೆನ ಭಾಷಣದಲ್ಲಿ ಹೇಳಿದ್ರು, ಯಾರು ಮಾತಿಗೆ ಬದ್ಧನಾಗಿರ್ತಾನೋ ಅವನೇ ನಿಜವಾದ ನಾಯಕ ಹೇಳದ. ನಾನು ಹೇಳಿದ್ನ ಅದನ್ನ. ಸಿಎಂ ಇದ್ದ ಮತ್ತೆ ಒತ್ ಕಿತ್ಕೊಂಡು ಅದೆಲ್ಲ ಫಸ್ಟ್ ಸ್ಟೆಪ್. ಅದು ಎರಡನೇ ಸ್ಟೆಪ್ ಅದೇನೋ ಹೇಳ್ತಾರಲ್ಲ. ಓಕೆ, ಧನ್ಯವಾದ. ಈಗ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಹೆಣವರಕ್ಕೆ ಮುಂದೆ ಆದ್ರೇನು ಹಿಂದೆ ಆದ್ರೆ ಅಂತ ನಾವಂತೀರಿ. ಆದ್ರೆ ಡಿ ಕೆ ಶಿವಕುಮಾರ್ ನಾನೇ ಮುಂದೆ ಬರಬೇಕು, ಸಿದ್ದರಾಮಯ್ಯ ಹಿಂದೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಇಷ್ಟು ದಿನ ಮುಂದೆ ಓದ್ತಿದ್ದೀರಾ, ನಾ ಹಿಂದೆ ಬರ್ತೀನಿ ಅಂತ. ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ, ಪಾಪರಾಗಿದೆ. ನಿಮ್ಗೆ ಗೊತ್ತಿರ್ಲಿ ಕರ್ನಾಟಕದಲ್ಲಿರೋ ಯಾವ್ಯಾವ ಮುಖ್ಯಮಂತ್ರಿ ಇದ್ರು ಅವರೆಲ್ಲ ಸಾಲ ಎಷ್ಟು ಮಾಡಿದಾರೋ. ಅವ್ರು ಸಾಲ ಮಾಡಿದ್ದಾರೆ ಎಲ್ಲರೂ. ಎಸ್.ಎಂ. ಕೃಷ್ಣ, ದೇವರಾಜ ಅರಸು, ಕೆಂಗಲ್ ಅಂತ ಎಲ್ಲರೂ ಸಾಲ ಮಾಡಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, ಸಿದ್ದರಾಮಯ್ಯ ಒಬ್ಬರೇ ಆ ಎಲ್ಲ ಸಾಲಗಳನ್ನ ಮೀರಿಸ್ಬಿಟ್ಟರು. ಇದುವರೆಗೂ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ವರ್ಷನೂ ನನಗನ್ಸುತ್ತೆ 1,10,000 ಕೋಟಿ ಏನೋ ಸಾಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಂದ್ರೆ ಸಾಲದ ಸುಳಿಯಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಈ ಸರ್ಕಾರ, ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಧನ್ಯವಾದ.